ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. 216ನೇ ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ ಬೆಂಗಳೂರು 2024. ಭಾಳ ಅದ್ಭುತವಾಗಿ ಲಾಲ್ಬಾಗಲ್ಲಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರು ನಡೆದು ಬಂದ ಹಾದಿಗಳು ಮತ್ತು ಅವರ ಸಾಧನೆಗಳು ಅದ್ಭುತವಾದ ಮೂಡಿಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಕಾರಣಕರ್ತರಾದ ತೋಟಗಾರಿಕೆ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳಾದ ಜಗದೀಶ್ ಅವರು ಮತ್ತು ಉಪ ನಿರ್ದೇಶಕರಾದ ಕುಸುಮಾ ಮೇಡಮ್ ಅವರು, ಇವರ ಜೊತೆಗೆ ಸಂದೇಶ್ ನಾಯಕ್ ಅವರು ಕೂಡ ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಯಾವುದೂ ಒಂದು ಕೊರತೆ ಇಲ್ಲದಂಗೆ, ಜನಗಳಿಗೆ ಯಾವುದೇ ತೊಂದರೆ ಇಲ್ಲದಂಗೆ ಸುಮಾರು ಲಕ್ಷಾಂತರ ಜನಗಳು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಭಾಳ ಅದ್ಭುತವಾಗಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ತುಂಬ ಜನ, ಲಕ್ಷಾಂತರ ಜನ ಬಂದು ನೋಡ್ಕೊಂಡು ಹೋಗಿ ಎಷ್ಟು ಚೆನ್ನಾಗಿದೆ ಅಂದರೆ, ನಮ್ಮ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಗಳು ಮತ್ತು ಅವರಿಗೆ ಬಂದಿರತಕ್ಕಂಥ ಬಿರುದುಗಳು ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ತುಂಬ ಚೆನ್ನಾಗಿದೆ. ನಮಗೆ ಬಹಳ ಖುಷಿಯಾಯಿತು. ನಾವು ನಮ್ಮ ರಂಗಶ್ರೀ ಕಲಾ ಸಂಸ್ಥೆ ವತಿಯಿಂದ ಸಹ ಕಾರ್ಯದರ್ಶಿಗಳಾದ ರಾಮಕೃಷ್ಣ ಅವರು ಮತ್ತು ಅವ್ರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿಗಳಾದ, ಅವ್ರ ಹೆಸರು ಕೂಡ ರಾಜ್ಕುಮಾರ್ ಅವರು, ನಾನು ಎಲ್ಲ ಹೋಗಿ, ಇನ್ನೊಬ್ಬರು ರಾಜಣ್ಣ ಅವರು ನೋಡ್ಕೊಂಡು ಬಂದ್ವಿ, ವೀಕ್ಷಣೆ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಅದ್ಭುತವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಮಾಡಿರ್ತಕ್ಕಂಥ ಕೆಲಸಗಾರರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಈ ಧನ್ಯವಾದಗಳು, ತುಂಬ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನೊಂದು ದುರ್ದೈವ ಏನಪ್ಪ ಅಂದರೆ, ನಮ್ಮ ಕನ್ನಡಿಗರು ಬಹಳ ಕಡಿಮೆ. ಒಂದು 10 ಜನದಲ್ಲಿ ಒಬ್ಬರು ಸಿಗ್ತಾಯಿದ್ರು ಅಷ್ಟೇ. ಕನ್ನಡಿಗರೇ ಇಲ್ಲದ ಒಂದು ಫಲಪುಷ್ಪ ಪ್ರದರ್ಶನ. ತುಂಬ ಬೇಜಾರಾಯಿತು. ಏನಪ್ಪ, ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರೇ ಇಲ್ವಾ? ಬೇರೆ ರಾಜ್ಯದಿಂದ ಬಂದಿರತಕ್ಕಂಥ ಜನಗಳು, ಬಿಹಾರಿಗಳು, ರಾಜಸ್ಥಾನದವರು, ಆಸಾಮವರು, ಬೇಕಾದಷ್ಟು ಜನ ಬಂದಿದ್ದರು. ನಿಜವಾಗ್ಲೂ ನಮ್ಮ ಕನ್ನಡಿಗರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಜನ ಈ ಫಲಪುಷ್ಪ ಪ್ರದರ್ಶನಕ್ಕೆ ಬಂದಿದ್ದಾರೆ. ನೋಡಿ ಯಾವ ಮಟ್ಟಕ್ಕೆ ಆಗಿದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಇದ್ದುಕೊಂಡು ಯಾರೂ ಕೂಡ ಹೋಗ್ತಾ ಇಲ್ಲ. ಅಷ್ಟು ಬಿಜಿ ನಮ್ಮ ಕನ್ನಡಿಗರು. ಯಾಕಂದರೆ ಸ್ವಾಭಿಮಾನಿಗಳಲ್ವಾ, ಅದಕ್ಕೆ ಕೂಡ ಬರಲ್ಲ. ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಚೆನ್ನಾಗಿತ್ತು.